Hey guys, welcome back to another vlog. This is Rakshatiya. How are you doing? ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ಫುಲಿ ಸ್ಮಿತಿ ವ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಟಫ್ ಇತ್ತು, ಟೆರೈನ್ಸ್ ಎಲ್ಲ. ಸೊ ನಾನು ಅದನ್ನು ವೀಡಿಯೋದಲ್ಲಿ ಆದಷ್ಟು ಟ್ರೈ ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಸಿಗ್ನಿಫಿಕೆಂಟ್ ಪಾರ್ಟ್ ಏನಂದರೆ, ಎಲ್ಲರೂ ಸ್ಟಾರ್ಟಿಂಗಲ್ಲೇ ಕ್ವಶನ್ ಮಾಡಿರಿ ಬೈಕಿಂಗ್ ಶಿಫ್ಟ್ ಮಾಡಿರಿ ಅಂತ. ನಾನು ಹೋಗೋ ಗಡಿಬಿಡಿನಲ್ಲಿ ಸ್ವಲ್ಪ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಮಿ ಟು come back and give you that clear direction about how bike shipping is made for a motorcycle, especially for big bikes. Big bikes ಕಳಿಸ್ಬೇಕಾದ್ರೆ ತುಂಬ ಆಪ್ಷನ್ಸ್ ಇರುತ್ತೆ ನಿಮಗೆ. VR ಇದೆ, ಆಮೇಲೆ ಗತಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಅದೆಲ್ಲ ನಾರ್ಮಲ್ ಬೈಕ್ಸಿಗೆ ವರ್ಕ್ ಆಗುತ್ತೆ. ಸ್ವಲ್ಪ ಕಾಸ್ಟ್ ಇನ್ಕರ್ಡ್ ಜಾಸ್ತಿ. ಸೊ ಗತಿ VR ಎಲ್ಲ ಕಳಿಸಿದ್ರೆ ನಾರ್ಮಲ್ ಪ್ಯಾಕ್ ಮಾಡಿ ಗಾಡಿ ಕಳಿಸೋದೆಲ್ಲ ಲಾರಿನಲ್ಲಿ ಹಾಕಿ ಪಿಕಪ್ ಮಾಡೋ ಥರ. ಆದರೆ KTMs, ರಾಯಲ್ ಎನ್ಫೀಲ್ಡ್ ಅದಕ್ಕೆಲ್ಲ ಒಂದು 8,000-9,000 ಸಾವಿರ ಅಷ್ಟು ರೇಂಜಲ್ಲಿ ಆಗುತ್ತೆ. ಎಕ್ಸ್ಪಲ್ಸ್ ಅವೆಲ್ಲಾದರೂ ಒಂದು 6,000-7,000ವರೆಗೂ ಆಗುತ್ತೆ. ಸೇಫ್ ಎಕ್ಸ್ಪ್ರೆಸ್ ಕೂಡ ಇರುತ್ತೆ. ಬಟ್ ಬಿಗ್ ಬೈಕ್ಸ್ ಏನಾಗುತ್ತೆ ಅಂದರೆ, ನನಗೆ ಗೊತ್ತಿರೋ ಅಟ್ಲೀಸ್ಟ್ ಟೂ ಆಪ್ಷನ್ಸು. ಒಂದು ಈಗಲ್ ಟ್ರಾನ್ಸ್ಪೋರ್ಟ್ ಅಂತ, ವಿಚ್ ಇಸ್ ಕೇಜ್ ಪ್ಯಾಕ್ಡ್. ಅದು ಬಿಟ್ಟರೆ ಇನ್ನೊಂದು ಲೋಕಲ್ ನಾರಾಯಣ್ ಅಂತ ಯಾರೋ ಮಾಡ್ತಾರೆ, ಅವರು ಒಬ್ಬರು ಇದ್ದಾರೆ ನಮ್ಮ BMW ಗ್ರೂಪಲ್ಲಿ ತುಂಬ ಫೇಮಸ್ಸು. ಸೊ ಅವ್ರು ಕಳಿಸ್ತಾರೆ ಅಂತ ಹೇಳಿದ್ರು. ಸೊ ನನಗೆ ಸ್ವಲ್ಪ ಟೈಮಿಂಗ್ ಅಡ್ಜಸ್ಟ್ ಆಗಿರೋದ್ರಿಂದ ಸೊ ಐ ಹ್ಯಾಡ್ ಟು ವರ್ಕ್ ವಿತ್ ಈಗಲ್ ಟ್ರಾನ್ಸ್ಪೋರ್ಟ್. ಇನ್ಲೇ ಬಿಕಾಸ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಹವರ್ ಒನ್ ಡಿಸ್ಅಡ್ವಾಂಟೇಜ್, ಓನರ್ ಸ್ವಲ್ಪ ಅನ್ರೆಸ್ಪಾನ್ಸಿವ್. ಅದು ಸಿಕ್ಕಾಪಟ್ಟೆ ಕಾಮನ್ ಆಗಿ ಎಲ್ಲರೂ ಹೇಳಿರ್ತೀರ, ನೋಡಿರ್ತೀನಿ. BMW ಗ್ರೂಪಲ್ಲಿ ತುಂಬ ಕಾಮನ್ ಇದು. ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಔಟ್ಸೈಡ್ ಕ್ರೌಡ್ಗೆ, ಬಟ್ BMW ಗ್ರೂಪಲ್ಲಿ ಇಟ್ ಇಸ್ ವೆರಿ ಕಾಮನ್. ಬಟ್ ಹವರ್ ಡ್ರೈವರ್ ಇಸ್ ಪ್ರಿಟಿ ನೈಸ್. ಗಾಡಿ ಶಿಪ್ಪಿಂಗು, ಪ್ಯಾಕಿಂಗ್ ಅವೆಲ್ಲ ಕ್ಲೀನಾಗಿರುತ್ತೆ. ಆದಷ್ಟು ಟಚ್ ಡ್ರೈವರ್ ಹತ್ರನೇ ಇಟ್ಕೊಳ್ಳಿ. ಸೊ 4 to 5 days ಬೇಕಾಗುತ್ತೆ ನೀವು ಗಾಡಿ ಕೊಟ್ಟರೆ ಕಳ್ಸೋಕ್ಕೆ. ಕ್ಲೀನಾಗಿ ಕೇಜಲ್ಲಿ ಪ್ಯಾಕಿಂಗ್ ಮಾಡಿ ಎಲ್ಲ ತುಂಬಿಸಿ ಕ್ಲೀನಾಗಿ ಕಳಿಸ್ತಾರೆ. ಬಟ್ ಹವರ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಗಾಡಿ ಇಡಬೇಕಾದ್ರೆ ನಿಮ್ಮ ಸೀಟ್ ಮೇಲೆ ಲಗೇಜ್ ರ್ಯಾಪ್ ಮಾಡ್ತಾರೆ, ಅದನ್ನು ನೋಡ್ತಿರೋ ವೀಡಿಯೋದಲ್ಲಿ. ಅದು ಬಿಟ್ಟರೆ ಟಾಪ್ ಬಾಕ್ಸ್ ಅಂತ ಹಾಕಾಗುತ್ತೆ. ಸೈಡ್ ಪೈನಿಯರ್ಸು GS ಸಿಕ್ಕಾಬಟ್ಟೆ ದೊಡ್ಡ ಗಾಡಿ, ನೋಡೋಷ್ಟು ಈಸಿ ಅಲ್ಲ. ಬಿಕಾಸ್ ನಂದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಗಾಡಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಆ್ಯಕ್ಚುಲ್ GS ಇಸ್ ವೆರಿ ವೆರಿ ಹ್ಯೂಜ್. ಲೈಕ್ ನಾನು ಈ ಥರ ಇಟ್ಕೊಂಡು ನೋಡಿಸ್ತೀನಿ ಗಾಡಿ. ನನ್ನ ಪ್ರಪೋಸಲ್ ನೋಡಿ, ನನ್ನ ಕೈಯಲ್ಲಿದೆ ನೋಡಿ. ಸೊ ಅಷ್ಟು ದೊಡ್ಡದಿರೋ ಗಾಡಿ. ಸೊ ಕೇಜ್ ಒಳಗೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ವೆಹಿಕಲ್ ಹೋಗಿ ಲಾಕ್ ಆಗುತ್ತೆ. ಆಮೇಲೆ ಕ್ಲೀನಾಗಿ ಸ್ಟ್ರ್ಯಾಪ್ ಕೂಡ ಮಾಡ್ತಾರೆ ಆಬ್ವಿಯಸ್ಲಿ. ಅದಾದಮೇಲೆ ಟಾಪ್ ಬಾಕ್ಸ್ ಮಾತ್ರ ಇರುತ್ತೆ. ರೈಡಿಂಗ್ ಗೇರ್ಸ್ ನೀವು ಶೂ ಏನಿರುತ್ತೆ ಅದನ್ನು ಬೇಕಾದ್ರೆ ಸೀಟ್ ಮೇಲೆ ಇಟ್ಟು ರ್ಯಾಪ್ ಮಾಡ್ತಾರೆ. ಸೊ ನೀವು ಪೈನಿಯರ್ಸ್ ಈ ಥರ ಅವಾಯ್ಡ್ ಮಾಡಿ ಸಾಫ್ಟ್ ಲಗೇಜ್ ಮ್ಯಾನೇಜ್ ಮಾಡಿ ಕಳಿಸ್ಬೋದು. ಬಿಕಾಸ್ ಆ ಕೇಜ್ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಅದು ಒಂದು. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್, ಪ್ರೈಸಿಂಗ್ ಎಷ್ಟಾಯಿತು ಅಂತ. ಪ್ರೈಸಿಂಗ್ ಬಂದುಬಿಟ್ಟು 50,000 ತೊಗೊಳ್ತಾರೆ. ಐ ನೋ ಇಟ್ ಇಸ್ ಸೂಪರ್ ಎಕ್ಸ್ಪೆನ್ಸಿವ್, ಬಟ್ ಗಾಡಿ ಬಗ್ಗೆ ಯೋಚನೆ ಮಾಡಿ. ಒಂದು ಸ್ಮಾಲ್ ವೈರಿಂಗ್ ಅವರೇ 40,000-50,000ವರೆಗೂ ಚಾರ್ಜ್ ಮಾಡ್ತಾರೆ BMW. ಸೊ ನಾನು ರಿಸ್ಕ್ ತೊಗೊಳ್ಳೋದೇ ಬೇಡ ಅಂತ. ಇನ್ಫ್ಯಾಕ್ಟ್ ನನ್ನ ಬೈಕ್ ಶಿಪ್ಪಿಂಗ್ ವಾಸ್ ಆ್ಯಕ್ಚುಲಿ ಮೋರ್ ದೆನ್ ಮೈ ಸ್ಪಿತಿ ಟ್ರಿಪ್. ನಾನೊಂದು 45,000-50,000 ಮುಗಿಸ್ಬಿಟ್ಟೆ, ಇನ್ಕ್ಲೂಡಿಂಗ್ ಮೈ ಫ್ಲೈಟ್ ಟಿಕೆಟ್ಸ್ ಎವ್ರಿಥಿಂಗ್. ಅದು ಇನ್ನೊಂದು ವ್ಲಾಗಲ್ಲಿ ಯಾವಾಗ ಇನ್ನೊಂದು ದಿನ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಅದು ಎಕ್ಸ್ಪೆನ್ಸಸ್ ಎಲ್ಲ ಏನಾಯಿತು ಅಂದ್ಕೊಂಡು. ಬಟ್ ಇದು ಬೈಕ್ ಶಿಪ್ಪಿಂಗ್ ಪ್ರಾಸೆಸ್ಸು. ಸೊ ನೆಕ್ಸ್ಟ್ ವೀಡಿಯೋ ಏನು ನೋಡ್ತೀರಾ ಅಂದರೆ, ಅದು ನನ್ನ ಬೈಕ್ ಶಿಪ್ಪಿಂಗ್ ಪ್ರಾಸೆಸ್ ಹೆಂಗಿತ್ತು ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದನ್ನು ನೋಡಿ ನಿಮ್ಗೊಂದು ಫೇರ್ ಐಡಿಯಾ ಬರುತ್ತೆ. ಬಟ್ ಹೋಗ್ತಾ ಇನ್ನೂ ಕನ್ಸಿಸ್ಟೆಂಟಾಗಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಸೀರಿಯಸ್ಸಾಗಿ ತೊಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಗೇನೋ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಆ್ಯಂಡ್ ದಿಸ್ ಸ್ಪೆಸಿಫಿಕ್ ಇಸ್ ಫಾರ್ ಬಿಗ್ ಬೈಕ್ಸ್ ಓನ್ಲಿ. ಸೊ ದರ್ ಆರ್ 2 ಆಪ್ಷನ್ಸ್ ನನಗೆ ಗೊತ್ತರಂಗೆ. ಒಂದು ಈಗಲ್ ಟ್ರಾನ್ಸ್ಪೋರ್ಟ್, ಇನ್ನೊಂದು ನಾರಾಯಣ್ ಅಂತ ಲೋಕಲ್ BMW ಗ್ರೂಪಲ್ಲಿ ಹಿ ಆಲ್ಸೋ ಶಿಪ್ಸ್ ಇಟ್. ಅದು ನಂಗೆ ಗೊತ್ತಿಲ್ಲ ಹೆಂಗೆ ಅನ್ನೋದು. ಅದು ಕೂಡ ಕೇಜ್ ಪ್ಯಾಕಿಂಗ್ ಇರುತ್ತೆ. ಬಟ್ ಅದು ಬಿಟ್ಟು ಟ್ರೆಡಿಷ್ನಲಾಗಿ VR ಲಾರಿ ಶಿಪ್ಪಿಂಗ್ ಒಂದಿರುತ್ತೆ. ಅದು ಬಿಟ್ಟರೆ ದೆನ್ ನಾರ್ಮಲಿ ಯು ವಿಲ್ ಸೆಂಡ್ ಅಕ್ರಾಸ್ ವಿತ್ ಅಗೇನ್ ಕೇಜ್ ಪ್ಯಾಕ್. ಅದೊಂದು 17,000 ಚಾರ್ಜ್ ಮಾಡ್ತಾರೆ. ಸೊ ಇದು ಪ್ರಾಸೆಸ್. ಸೊ ವಿತ್ ದ್ಯಾಟ್ ವಿಲ್ ಪಾಸ್ ಆನ್ ಟು ದಿ ವಿಡಿಯೋ ಸೆಕ್ಷನ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸಿ ಯು.
ಅರೆ ಹಿಂದೆ ಇಲ್ಲ ಮುಂದೆ ಹೊಡೆಯೋಣ ಇನ್ನೊಂದು. ಜಾಸ್ತಿ ಮಾಡಲಿ ನೋಡು. ಇರು ಒಂದು ನಿಮಿಷ ಬಿಡು. ಹಿಂದೆ ಹಾಕ್ಬೇಕು, ಸೆಂಟ್ರ್ ಹಿಂದೆ ಬೋರ್ಡ್ ಸೈಡ್ ಹಾಕ್ಬೇಕು. ಹೆಂಗಿರುತ್ತೆ ಗೊತ್ತಾ ಗಟ್ಟಿ ಅದು ಸೆಟ್ಟು ಆಯ್ತಾ ಬಿಡಿಲ್ಲ ಅಷ್ಟೇ ಹೇಳಿ. ಟೊಮೆಟೊ ಕಟ್ ಮಾಡ್ತಾರೆ. ಒಂದೇ